ಬಳ್ಳಾರಿಯ ಕಾರಾಗೃಹದಲ್ಲಿ ಅಸಲಿ ಆಟ ಇವತ್ತಿನಿಂದ ಶುರು. ಡೇ 1 ದರ್ಶನ್ ಅವರು ನೆನೆ ಹೋದರೂ ಕೂಡ ಮೆಡಿಕಲ್ ಎಕ್ಸಾಮಿನೇಷನ್ನು ಇತ್ಯಾದಿ ಆ ಜೈಲಿನಲ್ಲಿ ಹೊಂದ್ಕೊಳ್ಳಿಕ್ಕೂ ಕೂಡ ಸಮಯ. ಇವತ್ತು ಮೊದಲ ದಿನ. ಹಾಗೆ ನೋಡಿದ್ರೆ ಬಳ್ಳಾರಿಯ ಕಾರಾಗೃಹದಲ್ಲಿ ಒಂದು ಕಡೆ ದರ್ಶನ್ ಬಳ್ಳಾರಿಯ ಕಾರಾಗೃಹದಲ್ಲಿ ಸಂಕಷ್ಟವನ್ನು ಅನುಭವಿಸ್ತಾ ಇದ್ರೆ, ಅದೇ ಬಳ್ಳಾರಿಯಲ್ಲಿ ಶಾಸ್ತ್ರಿ ಸಿನಿಮಾ ರಿಲೀಸ್ ಅಂತ ರಾಘವೇಂದ್ರ ಚಿತ್ರಮಂದಿರದಲ್ಲಿ ಫ್ಯಾನ್ಸ್ ಜಮಾಯಿಸಿದ್ದಾರೆ. 2005ರಲ್ಲಿ ಶಾಸ್ತ್ರಿ ಕನ್ನಡ ಸಿನಿಮಾ ರಿಲೀಸ್ ಆಗಿತ್ತು, ಹಿಟ್ ಆಗಿತ್ತು, ದರ್ಶನ್ ಅವ್ರಿಗೆ ಒಳ್ಳೆ ಹೆಸರು ತಂದಿತ್ತು. ಆದರೆ ಕೆಟ್ಟ ಹೆಸರು ಹೊತ್ತು ಜೈಲು ಪಾಲಾಗಿದ್ದಾರೆ ದರ್ಶನ್. ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಶಾಸ್ತ್ರಿ ಫಿಲ್ಮ್ ರಿಲೀಸ್. ಕನ್ನಡ ಚಿತ್ರೋದ್ಯಮದಲ್ಲಿ ಮೊದಲೇ ಒಳ್ಳೆ ಸಿನಿಮಾಗಳು ಬರ್ತಾ ಇಲ್ಲ, ಪ್ರೊಡ್ಯೂಸರ್ಗಳು ಬರ್ಕೋ ಪರಿಸ್ಥಿತಿ ಇಲ್ಲ, ಥಿಯೇಟರ್ಗಳೆಲ್ಲವೂ ಕೂಡ ಬಂದಾಗೋ ಪರಿಸ್ಥಿತಿ. ಇಂಥ ಸಂದರ್ಭದಲ್ಲಿ ಹಳೆ ಚಿತ್ರ ರಿಲೀಸ್ ಆಗಿ ಫ್ಯಾನ್ಗಳು ಅದಕ್ಕೆ ಉತ್ತಮ ಬೆಂಬಲವನ್ನು ನೀಡಿದರೆ ಒಳ್ಳೆಯದೇ. ಆದರೆ ಟೈಮಿಂಗ್ ಬಗ್ಗೆ ಪ್ರಶ್ನೆ. ಒಂದು ಕಡೆ ಕೊಲೆ ಪ್ರಕರಣದ ಆರೋಪಿಯಾಗಿ ಜೈಲು ಸೇರಿರೋ ಸಂದರ್ಭದಲ್ಲಿ ದರ್ಶನ್ ಅಭಿಮಾನಿಗಳಿಗೋಸ್ಕರ ಶಾಸ್ತ್ರಿ ಸಿನಿಮಾವನ್ನು ರಿಲೀಸ್ ಮಾಡಲಾಗಿದೆಯಂತೆ. ಬೆಳಗ್ಗೆ 11 ಗಂಟೆಗೆ ಫಸ್ಟ್ ಶೋ ಇದೆಯಂತೆ. 10 ಗಂಟೆ ಈಗ ಆಲ್ರೆಡಿ ಒಂದಷ್ಟು ಜನ ಅಭಿಮಾನಿಗಳು ಥಿಯೇಟರ್ ಬಳಿಯಲ್ಲಿ ಜಮಾಯಿಸೋಕೆ ಪ್ರಾರಂಭ ಮಾಡಿದ್ದಾರೆ ಅನ್ನೋ ಮಾಹಿತಿ ಇದೆ. ಬೆಳಗ್ಗೆ 9 ಗಂಟೆ ನ್ಯೂಸಲ್ಲಿ ನಮ್ಮ ಪ್ರತಿನಿಧಿ ರಂಜಿತ್ ಮಾಹಿತಿಯನ್ನು ನೀಡ್ತಿದ್ರು. ಸಾಕಷ್ಟು ಜನ ಈ ಫಿಲಮ್ ಏನು ರಿಲೀಸ್ ಆಗ್ತಾ ಇದೆ ಅದನ್ನು ನೋಡ್ಲಿಕ್ಕೆ ಬರೋ ನಿರೀಕ್ಷೆ ಇದೆ. ಯಾಕಂತಂದರೆ ದರ್ಶನ್ಗೆ ಬಳ್ಳಾರಿ ಭಾಗದಲ್ಲಿ ಅಭಿಮಾನಿ ಬಳಗ ದೊಡ್ಡದಿದೆ. ನಿನ್ನೆ ಜೈಲಿಗೆ ಅವ್ರನ್ನ ಕರ್ಕೊಂಡು ಬರ್ತಾರೆ ಅಂತ ಗೊತ್ತಾದಾಗಲೇ ಆ ರಸ್ತೆಯುದ್ದಕ್ಕೂ ಕೂಡ ನೂರಾರು ಜನ ಸೇರಿಕೊಂಡಿದ್ರು. ಶಿಳ್ಳೆ ಕೇಕೆ ಹಾಕ್ತಾ ಘೋಷಣೆಗಳನ್ನು ಕೂಗ್ತಾ ಇದ್ರು. ಪೊಲೀಸರಿಗೆ ಅವ್ರನ್ನ ಕಂಟ್ರೋಲ್ ಮಾಡೋದು ಕೂಡ ಕಷ್ಟ ಆಗಿತ್ತು. ಇನ್ನು ದರ್ಶನ್ ಫಿಲ್ಮ್ ರಿಲೀಸ್ ಅಂದರೆ ಆಬ್ವಿಯಸ್ಲಿ ಅವರ ಅಭಿಮಾನಿಗಳು ಉತ್ತಮ ಬೆಂಬಲ ನೀಡೋ ಸಾಧ್ಯತೆ ಇದೆ ಅನ್ನೋ ನಿರೀಕ್ಷೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ರಂಜಿತ್ ನೀಡ್ತಾ ಹೋಗ್ತಾರೆ ದೂರವಾಣಿ ಸಂಪರ್ಕದಲ್ಲಿ. ರಂಜಿತ್, 11 ಗಂಟೆಗೆ ಫಸ್ಟ್ ಶೋ ಅನ್ನೋ ಮಾಹಿತಿ ಇದೆ, ಬರ್ತಿದ್ದಾರಾ ಜನ? ರೈಟ್, ಸಂಪರ್ಕ ಸರಿಯಾಗಿ ಸಾಧ್ಯವಾಗ್ತಾ ಇಲ್ಲ. ಎನಿವೆ, ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಪೋಸ್ಟರ್ಗಳನ್ನು ಹಾಕಿ ಸಿನಿಮಾ ರಿಲೀಸನ್ನು ಅದ್ಧೂರಿಯಾಗಿ ಮಾಡಲಿಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ಬಳ್ಳಾರಿಯಲ್ಲಿ ಶಾಸ್ತ್ರಿ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಬಳ್ಳಾರಿಯಲ್ಲಿ ಶಾಸ್ತ್ರಿ, ಬೆಂಗಳೂರಿನಲ್ಲಿ ಕರಿಯ ರಿಲೀಸ್ ಆಗ್ತಾ ಇರೋ ಚಿತ್ರಗಳು. ಮಾಗಡಿ ರಸ್ತೆ ಪ್ರಸನ್ನ ಚಿತ್ರಮಂದಿರದಲ್ಲಿ ಕರಿಯ ಚಿತ್ರವನ್ನು ಮರು ಬಿಡುಗಡೆ ಮಾಡಲಾಗ್ತಾ ಇದೆ. ಕರಿಯನಿಗೆ ಭರ್ಜರಿ ಸ್ವಾಗತವನ್ನು ಕೊಟ್ಟಿದ್ದಾರೆ ದರ್ಶನ್ ಫ್ಯಾನ್ಸ್. ಬೆಳಗ್ಗೆ 7:15ಗೆ ಫಸ್ಟ್ ಶೋ ಶುರುವಾಯ್ತಂತೆ. ಹೌಸ್ಫುಲ್ ಬೋರ್ಡ್ ಚಿತ್ರಮಂದಿರದಲ್ಲಿ ಕುಂಬಳಕಾಯಿ ಹೊಡೆದಿದ್ದಾರೆ. ನಟ ಒಬ್ರು ಕುಂಬಳಕಾಯಿ ಹೊಡೆದು ಹೌಸ್ಫುಲ್ ಆಗಿದ್ದನ್ನು ಸಂಭ್ರಮಿಸಿದ್ದಾರೆ. ಎರಡು ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ. ಒಂದು ಕಡೆ ಬಳ್ಳಾರಿಯಲ್ಲಿ ಶಾಸ್ತ್ರಿ ಚಿತ್ರ ರಿಲೀಸ್, 11 ಗಂಟೆಗೆ ಫಸ್ಟ್ ಶೋ. ಮತ್ತೊಂದು ಕಡೆ ಬೆಳಗ್ಗೆ 7:15ಗೆ ಮಾಗಡಿ ರಸ್ತೆಯಲ್ಲಿರ್ತಕ್ಕಂಥ ಥಿಯೇಟರ್ನಲ್ಲಿ ಕರಿಯ ಚಿತ್ರವನ್ನು ರಿಲೀಸ್ ಮಾಡಲಾಗಿದೆ. 7:15ಕ್ಕೆ ಶುರುವಾದ ಶೋ ಅಲ್ಲಿ ಹೌಸ್ಫುಲ್ ಪ್ರದರ್ಶನ. ಈ ಕಾರಣಕ್ಕೆ ದರ್ಶನ್ ಅವರ ಅಭಿಮಾನಿಗಳು ಕುಂಬಳಕಾಯಿ ಹೊಡೆದು ಸಂಭ್ರಮಾಚರಣೆಯನ್ನು ಮಾಡಿದ್ದಾರೆ. ಎರಡು ದೃಶ್ಯದಲ್ಲಿ ಗಮನಿಸ್ತಾ ಇದ್ರಿ. ಒಂದು ಕಡೆ ಬಳ್ಳಾರಿಯಲ್ಲಿ ಶಾಸ್ತ್ರಿ, ಮತ್ತೊಂದು ಕಡೆ ಬೆಂಗಳೂರಿನಲ್ಲಿ ಕರಿಯ ಸಿನಿಮಾ ರಿಲೀಸ್. ಬಳ್ಳಾರಿಯ ಕಾರಾಗೃಹದಲ್ಲಿ ಅಸಲಿ ಆಟ ಇವತ್ತಿನಿಂದ ಶುರು. ಡೇ 1 ದರ್ಶನ್ ಅವರು ನೆನೆ ಹೋದರೂ ಕೂಡ ಮೆಡಿಕಲ್ ಎಕ್ಸಾಮಿನೇಷನ್ನು ಇತ್ಯಾದಿ ಆ ಜೈಲಿನಲ್ಲಿ ಹೊಂದ್ಕೊಳ್ಳಿಕ್ಕೂ ಕೂಡ ಸಮಯ. ಇವತ್ತು ಮೊದಲ ದಿನ. ಹಾಗೆ ನೋಡಿದ್ರೆ ಬಳ್ಳಾರಿಯ ಕಾರಾಗೃಹದಲ್ಲಿ ಒಂದು ಕಡೆ ದರ್ಶನ್ ಬಳ್ಳಾರಿಯ ಕಾರಾಗೃಹದಲ್ಲಿ ಸಂಕಷ್ಟವನ್ನು ಅನುಭವಿಸ್ತಾ ಇದ್ರೆ, ಅದೇ ಬಳ್ಳಾರಿಯಲ್ಲಿ ಶಾಸ್ತ್ರಿ ಸಿನಿಮಾ ರಿಲೀಸ್ ಅಂತ ರಾಘವೇಂದ್ರ ಚಿತ್ರಮಂದಿರದಲ್ಲಿ ಫ್ಯಾನ್ಸ್ ಜಮಾಯಿಸಿದ್ದಾರೆ. 2005ರಲ್ಲಿ ಶಾಸ್ತ್ರಿ ಕನ್ನಡ ಸಿನಿಮಾ ರಿಲೀಸ್ ಆಗಿತ್ತು, ಹಿಟ್ ಆಗಿತ್ತು, ದರ್ಶನ್ ಅವ್ರಿಗೆ ಒಳ್ಳೆ ಹೆಸರು ತಂದಿತ್ತು. ಆದರೆ ಕೆಟ್ಟ ಹೆಸರು ಹೊತ್ತು ಜೈಲು ಪಾಲಾಗಿದ್ದಾರೆ ದರ್ಶನ್. ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಶಾಸ್ತ್ರಿ ಫಿಲ್ಮ್ ರಿಲೀಸ್. ಕನ್ನಡ ಚಿತ್ರೋದ್ಯಮದಲ್ಲಿ ಮೊದಲೇ ಒಳ್ಳೆ ಸಿನಿಮಾಗಳು ಬರ್ತಾ ಇಲ್ಲ, ಪ್ರೊಡ್ಯೂಸರ್ಗಳು ಬರ್ಕೋ ಪರಿಸ್ಥಿತಿ ಇಲ್ಲ, ಥಿಯೇಟರ್ಗಳೆಲ್ಲವೂ ಕೂಡ ಬಂದಾಗೋ ಪರಿಸ್ಥಿತಿ. ಇಂಥ ಸಂದರ್ಭದಲ್ಲಿ ಹಳೆ ಚಿತ್ರ ರಿಲೀಸ್ ಆಗಿ ಫ್ಯಾನ್ಗಳು ಅದಕ್ಕೆ ಉತ್ತಮ ಬೆಂಬಲವನ್ನು ನೀಡಿದರೆ ಒಳ್ಳೆಯದೇ. ಆದರೆ ಟೈಮಿಂಗ್ ಬಗ್ಗೆ ಪ್ರಶ್ನೆ. ಒಂದು ಕಡೆ ಕೊಲೆ ಪ್ರಕರಣದ ಆರೋಪಿಯಾಗಿ ಜೈಲು ಸೇರಿರೋ ಸಂದರ್ಭದಲ್ಲಿ ದರ್ಶನ್ ಅಭಿಮಾನಿಗಳಿಗೋಸ್ಕರ ಶಾಸ್ತ್ರಿ ಸಿನಿಮಾವನ್ನು ರಿಲೀಸ್ ಮಾಡಲಾಗಿದೆಯಂತೆ. ಬೆಳಗ್ಗೆ 11 ಗಂಟೆಗೆ ಫಸ್ಟ್ ಶೋ ಇದೆಯಂತೆ. 10 ಗಂಟೆ ಈಗ ಆಲ್ರೆಡಿ ಒಂದಷ್ಟು ಜನ
ಅಭಿಮಾನಿಗಳು ಥಿಯೇಟರ್ ಬಳಿಯಲ್ಲಿ ಜಮಾಯಿಸೋಕೆ ಪ್ರಾರಂಭ ಮಾಡಿದ್ದಾರೆ ಅನ್ನೋ ಮಾಹಿತಿ ಇದೆ. ಬೆಳಗ್ಗೆ 9 ಗಂಟೆ ನ್ಯೂಸಲ್ಲಿ ನಮ್ಮ ಪ್ರತಿನಿಧಿ ರಂಜಿತ್ ಮಾಹಿತಿಯನ್ನು ನೀಡ್ತಿದ್ರು. ಸಾಕಷ್ಟು ಜನ ಈ ಫಿಲಮ್ ಏನು ರಿಲೀಸ್ ಆಗ್ತಾ ಇದೆ ಅದನ್ನು ನೋಡ್ಲಿಕ್ಕೆ ಬರೋ ನಿರೀಕ್ಷೆ ಇದೆ. ಯಾಕಂತಂದರೆ ದರ್ಶನ್ಗೆ ಬಳ್ಳಾರಿ ಭಾಗದಲ್ಲಿ ಅಭಿಮಾನಿ ಬಳಗ ದೊಡ್ಡದಿದೆ. ನಿನ್ನೆ ಜೈಲಿಗೆ ಅವ್ರನ್ನ ಕರ್ಕೊಂಡು ಬರ್ತಾರೆ ಅಂತ ಗೊತ್ತಾದಾಗಲೇ ಆ ರಸ್ತೆಯುದ್ದಕ್ಕೂ ಕೂಡ ನೂರಾರು ಜನ ಸೇರಿಕೊಂಡಿದ್ರು. ಶಿಳ್ಳೆ ಕೇಕೆ ಹಾಕ್ತಾ ಘೋಷಣೆಗಳನ್ನು ಕೂಗ್ತಾ ಇದ್ರು. ಪೊಲೀಸರಿಗೆ ಅವ್ರನ್ನ ಕಂಟ್ರೋಲ್ ಮಾಡೋದು ಕೂಡ ಕಷ್ಟ ಆಗಿತ್ತು. ಇನ್ನು ದರ್ಶನ್ ಫಿಲ್ಮ್ ರಿಲೀಸ್ ಅಂದರೆ ಆಬ್ವಿಯಸ್ಲಿ ಅವರ ಅಭಿಮಾನಿಗಳು ಉತ್ತಮ ಬೆಂಬಲ ನೀಡೋ ಸಾಧ್ಯತೆ ಇದೆ ಅನ್ನೋ ನಿರೀಕ್ಷೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ರಂಜಿತ್ ನೀಡ್ತಾ ಹೋಗ್ತಾರೆ ದೂರವಾಣಿ ಸಂಪರ್ಕದಲ್ಲಿ. ರಂಜಿತ್, 11 ಗಂಟೆಗೆ ಫಸ್ಟ್ ಶೋ ಅನ್ನೋ ಮಾಹಿತಿ ಇದೆ, ಬರ್ತಿದ್ದಾರಾ ಜನ? ರೈಟ್, ಸಂಪರ್ಕ ಸರಿಯಾಗಿ ಸಾಧ್ಯವಾಗ್ತಾ ಇಲ್ಲ. ಎನಿವೆ, ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಪೋಸ್ಟರ್ಗಳನ್ನು ಹಾಕಿ ಸಿನಿಮಾ ರಿಲೀಸನ್ನು ಅದ್ಧೂರಿಯಾಗಿ ಮಾಡಲಿಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ಬಳ್ಳಾರಿಯಲ್ಲಿ ಶಾಸ್ತ್ರಿ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಬಳ್ಳಾರಿಯಲ್ಲಿ ಶಾಸ್ತ್ರಿ, ಬೆಂಗಳೂರಿನಲ್ಲಿ ಕರಿಯ ರಿಲೀಸ್ ಆಗ್ತಾ ಇರೋ ಚಿತ್ರಗಳು. ಮಾಗಡಿ ರಸ್ತೆ ಪ್ರಸನ್ನ ಚಿತ್ರಮಂದಿರದಲ್ಲಿ ಕರಿಯ ಚಿತ್ರವನ್ನು ಮರು ಬಿಡುಗಡೆ ಮಾಡಲಾಗ್ತಾ ಇದೆ. ಕರಿಯನಿಗೆ ಭರ್ಜರಿ ಸ್ವಾಗತವನ್ನು ಕೊಟ್ಟಿದ್ದಾರೆ ದರ್ಶನ್ ಫ್ಯಾನ್ಸ್. ಬೆಳಗ್ಗೆ 7:15ಗೆ ಫಸ್ಟ್ ಶೋ ಶುರುವಾಯ್ತಂತೆ. ಹೌಸ್ಫುಲ್ ಬೋರ್ಡ್ ಚಿತ್ರಮಂದಿರದಲ್ಲಿ ಕುಂಬಳಕಾಯಿ ಹೊಡೆದಿದ್ದಾರೆ. ನಟ ಒಬ್ರು ಕುಂಬಳಕಾಯಿ ಹೊಡೆದು ಹೌಸ್ಫುಲ್ ಆಗಿದ್ದನ್ನು ಸಂಭ್ರಮಿಸಿದ್ದಾರೆ. ಎರಡು ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ. ಒಂದ್ ಕಡೆ ಬಳ್ಳಾರಿಯಲ್ಲಿ ಶಾಸ್ತ್ರಿ ಚಿತ್ರ ರಿಲೀಸ್, 11 ಗಂಟೆಗೆ ಫಸ್ಟ್ ಶೋ. ಮತ್ತೊಂದು ಕಡೆ ಬೆಳಗ್ಗೆ 7:15ಗೆ ಅಗಡಿ ರಸ್ತೆಯಲ್ಲಿರ್ತಕ್ಕಂಥ ಥಿಯೇಟರ್ನಲ್ಲಿ ಕರಿಯಾ ಚಿತ್ರವನ್ನು ರಿಲೀಸ್ ಮಾಡಲಾಗಿದೆ. 7:15ಗೆ ಶುರುವಾದ ಶೋ ಅಲ್ಲಿ ಹೌಸ್ಫುಲ್ ಪ್ರದರ್ಶನ. ಈ ಕಾರಣಕ್ಕೆ ದರ್ಶನ್ ಅವರ ಅಭಿಮಾನಿಗಳು ಕುಂಬಳಕಾಯಿ ಹೊಡೆದು ಸಂಭ್ರಮಾಚರಣೆಯನ್ನು ಮಾಡಿದ್ದಾರೆ. ಎರಡು ದೃಶ್ಯದಲ್ಲಿ ಗಮನಿಸ್ತಾ ಇದ್ರಿ, ಒಂದು ಕಡೆ ಬಳ್ಳಾರಿಯಲ್ಲಿ ಶಾಸ್ತ್ರಿ, ಮತ್ತೊಂದು ಕಡೆ ಬೆಂಗಳೂರಿನಲ್ಲಿ ಕರಿಯಾ ಸಿನಿಮಾ ರಿಲೀಸ್. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.